ನಿಮಗೆ ಬೆಳಿಗ್ಗೆ ಎದ್ದ ತಕ್ಷಣ ಹಿಮ್ಮಡಿ ನೋವು ಬರ್ತಾ ಇದೆಯಾ? ಹಿಮ್ಮಡಿಯಲ್ಲಿ ಚುಚ್ಚದಾಗ ಆಗೋದು, ಮೊಳೆ ತಗೊಂಡು ಚುಚ್ಚುತ್ತಾ ಇದೆ ಡಾಕ್ಟರ್ ಅಂತ ಹೇಳ್ತಿರ್ತಾರೆ. ಬೆಳಿಗ್ಗೆ ಎದ್ದ ತಕ್ಷಣ ಒಂದು 10 ಹೆಜ್ಜೆ ಇಡಕ್ಕೆ ಆಗೋದಿಲ್ಲ, ಗೋಡೆ ಹಿಡ್ಕೊಂಡು ನಡೀತಿದ್ದೀನಿ ಅಥವಾ ಕುಂಟ್ಕೊಂಡು ನಡೆದಂಗೆ ಆಗುತ್ತೆ ಡಾಕ್ಟ್ರೇ ಅಂತ ಹೇಳ್ತಿರ್ತಾರೆ. ಅಥವಾ ಅರ್ಧ ಗಂಟೆ 1 ಗಂಟೆ ಕೂತ್ಕೊಂಡು ಎದ್ದ ತಕ್ಷಣ ನಡೆಯಕ್ಕೆ ಆಗಲ್ಲ ಡಾಕ್ಟ್ರೇ. ಬೆಳಿಗ್ಗೆ ಎದ್ದು ಒಂದು 10-20 ಹೆಜ್ಜೆ ಇಟ್ಟ ಮೇಲೆ ಅಥವಾ ಕೂತ್ಕೊಂಡು ಎದ್ದು 10-20 ಹೆಜ್ಜೆ ಇಟ್ಟ ಮೇಲೆ ಪರವಾಗಿಲ್ಲ, ನನಗೆ ಸ್ವಲ್ಪ ನೋವು ಕಡಿಮೆ ಆಗುತ್ತೆ ಅಂತ ಹೇಳ್ತಿರ್ತಾರೆ. ಈ ರೀತಿಯಾದಂತಹ ನೋವಿಗೆ ಪ್ಲಾಂಟಾರ್ ಫೇಶಿಯೈಟಿಸ್ ಅಂತ ಹೇಳ್ತೀವಿ. ಹಿಮ್ಮಡಿ ನೋವಿನ ಅತ್ಯಂತ ಮುಖ್ಯವಾದ ಕಾರಣ ಏನಿದು ಪ್ಲಾಂಟಾರ್ ಫೇಶಿಯೈಟಿಸ್? ಯಾರಿಗೆ, ಯಾಕೆ ಬರುತ್ತೆ? ಇದರ ವೈಜ್ಞಾನಿಕ ಹಿನ್ನೆಲೆ ಏನು? ಯಾವ ಮನೆಮದ್ದುಗಳನ್ನ ಮಾಡಬಹುದು ಮತ್ತು ಯಾವ ಜೀವನ ಶೈಲಿ ಬದಲಾವಣೆ ಮಾಡೋದ್ರಿಂದ ಇದು ಬರ್ದೇ ಇರೋ ರೀತಿ ನಾವು ನೋಡ್ಕೋಬಹುದು? ಇದನ್ನೆಲ್ಲ ತಿಳ್ಕೊಬೇಕು ಅಂದ್ರೆ ಈ ವಿಡಿಯೋನ ಕೊನೆ ತನಕ ನೋಡಿ. ನಮಸ್ಕಾರ, ನಾನು ನಿಮ್ಮ ಆರ್ಥೋಪೆಡಿಕ್ ಸರ್ಜನ್ ಡಾಕ್ಟರ್ ಕಿಶನ್ ಭಾಗವತ್. ಈ ರೀತಿಯಾದಂತಹ ಹಿಮ್ಮಡಿ ನೋವು ಯಾಕೆ ಬರುತ್ತೆ, ಅದರ ವೈಜ್ಞಾನಿಕ ಹಿನ್ನೆಲೆಯನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಪ್ಲಾಂಟಾರ್ ಫೇಶಿಯಾ ಎಲ್ಲಿರುತ್ತೆ? ನಮ್ಮ ಇಡೀ ದೇಹದ ತೂಕ ತಗೊಳ್ಳೋದು ನಮ್ಮ ಪಾದಗಳು. ನಾವು ನಡಿಬೇಕಾದ್ರೆ, ಓಡಾಡಬೇಕಾದ್ರೆ ಪಾದಗಳ ಮೇಲೆ ತೂಕ ಬೀಳುತ್ತೆ. ಅದು ಪಾದಗಳಲ್ಲಿ ಹಿಮ್ಮಡಿಯಿಂದ ನಮ್ಮ ಮುಂಗಾಲಿನ ತನಕ ಒಂದು ಆರ್ಚ್ ತರ ಒಂದು ಫೇಶಿಯಾ ಇರುತ್ತೆ. ಅದೊಂದು ಮಾಂಸಖಂಡ ಅಥವಾ ಒಂದು ಲಿಗಮೆಂಟ್ ಅಂತ ಹೇಳ್ಬೋದು. ನಾವು ಅಂದ್ರೆ ಟೈಟ್ ಆಗಿರುವಂತಹ ಒಂದು ಬ್ಯಾಂಡ್ ಅಂತ ಅನ್ಕೋಬಹುದು. ಅಂದ್ರೆ ನಮ್ಮ ಪಾದದ ಕಮಾನು ಅಂತ ಹೇಳ್ಬೋದು ಕನ್ನಡದಲ್ಲಿ ಹೇಳೋದಾದ್ರೆ. ಹಿಮ್ಮಡಿಯಿಂದ ನಮ್ಮ ಬೆರಳ ತುದಿಗಳ ತನಕ ಒಂದು ಕಮಾನನ್ ರೀತಿಯಲ್ಲಿ ಒಂದು ಮಾಂಸಖಂಡ ಹೋಗಿ ಸೇರ್ಕೊಂಡಿರುತ್ತೆ. ಇದು ನಮ್ಮ ದೇಹದ ತೂಕವನ್ನ ಕರೆಕ್ಟ್ ಆಗಿ ಸ್ಪ್ರಿಂಗ್ ತರ ಕುಶನ್ ಕೊಡೋದಕ್ಕೆ, ನಮ್ಮ ಪಾದಕ್ಕೆ ಆರ್ಚ್ ಸಪೋರ್ಟ್ ಕೊಡೋದಕ್ಕೆ, ನಮ್ಗೆ ಒಂದು ರೀತಿಯಾದಂತಹ ಶಾಕ್ ಅಬ್ಸಾರ್ಬಿಂಗ್ ಎಫೆಕ್ಟ್ ಕೊಡೋದಕ್ಕೆ ಸಹಾಯ ಮಾಡುತ್ತೆ. ಇದಿರೋದ್ರಿಂದ ನಮ್ಮ ಮೂಳೆಗಳ ಮೇಲೆ, ನಮ್ಮ ಇಡೀ ದೇಹದ ಮೇಲೆ ಹೆಚ್ಚು ಒತ್ತಡ ಬೀಳದೇ ಇರೋ ರೀತಿಯಲ್ಲಿ ಆ ವೆಯ್ಟ್ ಅನ್ನ ಶೇರ್ ಮಾಡಕ್ಕೆ, ಅಂದ್ರೆ ಅದನ್ನ ಹಂಚಲಿಕ್ಕೆ ಇದು ಸಹಾಯ ಮಾಡುತ್ತೆ. ಇದು ಕರೆಕ್ಟ್ ಆಗಿ ನಾವು ಓಡಾಡಬೇಕಾದ್ರೆ ಸರಿಯಾಗಿದ್ದಾಗ ಯಾವುದೇ ರೀತಿ ತೊಂದರೆ ಆಗೋಲ್ಲ. ಯಾವಾಗ ಆ ಪಾದದ ಕಮಾನು ಅಥವಾ ಪ್ಲಾಂಟಾರ್ ಫೇಶಿಯಾದ ಮೇಲೆ ಹೆಚ್ಚು ಒತ್ತಡ ಬೀಳುತ್ತೋ, ಅಂದ್ರೆ ಸ್ಟ್ರೈನ್ ಜಾಸ್ತಿ ಬೀಳುತ್ತೋ ಅಥವಾ ಹೆಚ್ಚು ಸ್ಟ್ರೆಚ್ ಆಗುತ್ತೋ, ಹೆಚ್ಚು ಎಳೆತ ಬರುತ್ತೋ, ಅವಾಗ ಅದು ಹರಿದೋಗ್ಬಹುದು. ಅದರಲ್ಲಿ ಉರಿಯೂತ ಬರುತ್ತೆ. ಉರಿಯೂತ ಬಂದ ತಕ್ಷಣ ನೋವು ಕಾಣಿಸ್ಕೊಳ್ಳೋದು. ಉದಾಹರಣೆಗೆ ಹೇಳೋದಾದ್ರೆ ಒಂದು ರಬ್ಬರ್ ಬ್ಯಾಂಡ್ ಇದೆ ಅಂತ ತಿಳ್ಕೊಳ್ಳಿ. ಇದನ್ನ, ಈ ಪಾದದ ಕಮಾನು ಅನ್ನೋದನ್ನ ನಾವು ಒಂದು ಈ ಬಿಲ್ಲು ಬಾಣದಲ್ಲಿ ಹೇಗೆ ಬೋ ಸ್ಟ್ರಿಂಗ್ ಅಂತ ಹೇಳ್ತೀವಿ, ಬಿಲ್ಲು ಬಾಣದಲ್ಲಿ ಒಂದು ದಾರ ಕಟ್ಟಿ ಹೇಗೆ ಎಳಿತೀವೋ ಆ ರೀತಿಯಾದಂತಹ ಕಮಾನು ಅಂತ ಅನ್ಕೋಬಹುದು. ಉದಾಹರಣೆಗೆ ಇದು ಹೇಗಾಗುತ್ತೆ ಅಂತ ಸುಲಭವಾಗಿ ಅರ್ಥ ಮಾಡ್ಕೋಬೇಕು ಅಂದ್ರೆ, ಒಂದು ರಬ್ಬರ್ ಬ್ಯಾಂಡ್ ಅನ್ನ ನಾವು ರಾತ್ರಿ ಇಡೀ ಫ್ರಿಜ್ ಅಲ್ಲಿ ಇಟ್ಟಿದೀವಿ ಅಂತ ತಿಳ್ಕೊಳ್ಳಿ. ಫ್ರಿಜ್ ಅಲ್ಲಿ ಇಟ್ಟಾಗ ಆ ರಬ್ಬರ್ ಬ್ಯಾಂಡ್ ಗಟ್ಟಿಯಾಗಿರುತ್ತೆ. ಬೆಳಿಗ್ಗೆ ಎದ್ದ ತಕ್ಷಣ ಆ ರಬ್ಬರ್ ಬ್ಯಾಂಡ್ ಅನ್ನ ನಾವು ಎಳಿಯಕ್ ಹೋದ್ರೆ ಅದು ಹರಿದು ಬಿಡುತ್ತೆ. ಅದೇ ರೀತಿ ನಾವು ತುಂಬಾ ಹೊತ್ತು ಕೂತ್ಕೊಂಡಿದ್ದಾಗ ಅಥವಾ ರಾತ್ರಿ ಇಡೀ ಮಲ್ಕೊಂಡಿದ್ದಾಗ ಈ ಕಮಾನು ಅನ್ನುವಂಥದ್ದು ಒಂದ್ ರೀತಿ ಬಿಗಿತ ಬಂದ್ಬಿಡುತ್ತೆ, ಟೈಟ್ನೆಸ್ ಆಗಿರುತ್ತೆ. ಅದ್ ಬೆಳಿಗ್ಗೆ ಎದ್ದ ತಕ್ಷಣ ನಾವು ಹೆಜ್ಜೆ ಇಟ್ಟಾಗ ಅದರಲ್ಲಿ ಆ ಸ್ವಲ್ಪ ಮಾಂಸಖಂಡ ಹರಿದೋಗ್ಬಿಡುತ್ತೆ. ರಿಪಿಟೇಟಿವ್ ಸ್ಟ್ರೆಸ್ ಇಂಜುರಿ ಅಂತ ಹೇಳ್ತೀವಿ, RSI ಅಂತ. ಅಂದ್ರೆ ಪದೇ ಪದೇ ಅದ್ರ ಮೇಲೆ ಈ ರೀತಿ ಆದಾಗ ಅದ್ರ ಒಳಗಡೆ ಉರಿಯೂತ ಬರುತ್ತೆ. ಅವಾಗ ನಮ್ಗೆ ನೋವು ಬರುತ್ತೆ. ಸ್ವಲ್ಪ ಹೆಜ್ಜೆ ಇಟ್ಟ ಮೇಲೆ ನಮ್ಗೆ ಅದಕ್ಕೆ ರಕ್ತ ಸಂಚಾರ ಜಾಸ್ತಿ ಆಗುತ್ತೆ, ಚೆನ್ನಾಗುತ್ತೆ. ಆ ನೋವು ಕಾರಕ ಕಣಗಳು ವಾಶ್ ಔಟ್ ಆಗ್ಬಿಡುತ್ತೆ. ಅವಾಗ ನಮ್ಗೆ ನೋವು ಕಡಿಮೆ ಆಗುತ್ತೆ. ಸೊ ಇದು ಈ ಹಿಮ್ಮಡಿ ನೋವಿನ ರಹಸ್ಯ. ಇದಕ್ಕೆ 4 ಮುಖ್ಯವಾದಂತಹ ಕಾರಣಗಳಿದೆ. ಮೊದಲನೇದು, ತುಂಬಾ ಹೊತ್ತು ನಿಂತ್ಕೊಳ್ಳೋದು ಮತ್ತು ಗಟ್ಟಿಯಾದ ನೆಲದ ಮೇಲೆ ನಡೆಯುವಂಥದ್ದು. ಅಂದ್ರೆ ಪ್ರೊಲಾಂಗ್ ಸ್ಟ್ಯಾಂಡಿಂಗ್ ಮತ್ತು ವಾಕಿಂಗ್ ಆನ್ ಹಾರ್ಡ್ ಫ್ಲೋರ್ಸ್, ಹಾರ್ಡ್ ಸರ್ಫೇಸ್ ಅಂತ ಹೇಳ್ತೀವಿ. ತುಂಬಾ ಹೊತ್ತು ನಿಂತ್ಕೊಳ್ಳುವಂಥದ್ದು ಈಗಿನ ಜೀವನ ಶೈಲಿಯಲ್ಲಿ ಬಹಳ ಕಾಮನ್ ಆಗ್ಬಿಟ್ಟಿದೆ. ಅಂದ್ರೆ ನಾವು ಟೀಚರ್ ಆಗಿ ನಿಂತ್ಕೋಬೇಕು, ಪೊಲೀಸ್ ಆಗಿ ನಿಂತ್ಕೋಬೇಕು. ಈಗ ನಾನೊಬ್ಬ ಡಾಕ್ಟರ್ ಆಗಿ ಆಪರೇಷನ್ ಮಾಡ್ಬೇಕಾದ್ರೆ ನಿಂತ್ಕೊಂಡೇ ಆಪರೇಷನ್ ಮಾಡಬೇಕು. ಅಥವಾ ಮನೆಯಲ್ಲಿ ಕೆಲಸ ಮಾಡುವಂತ ಹೆಂಗಸರು ತುಂಬಾ ಹೊತ್ತು ನಿಂತ್ಕೊಂಡೇ ಇರಬೇಕು. ಸೊ ತುಂಬಾ ಹೊತ್ತು ನಿಂತಾಗ ಆ ಹಿಮ್ಮಡಿಯ ಆ ಕಮಾನಿನ ಮೇಲೆ ಅಥವಾ ಹಿಮ್ಮಡಿ ಮೇಲೆ ಹೆಚ್ಚು ಒತ್ತಡ ಬೀಳುತ್ತೆ ಅಂತ ಅನ್ಕೋಬಹುದು. ಮತ್ತು ಓಡಾಡುವಂತಹ ನೆಲ, ಅಂದ್ರೆ ನೆಲ ಮುಂಚೆ ಮಣ್ಣಿನ ನೆಲದಲ್ಲಿ ನಡೀತಾ ಇದ್ರು, ಈ ರೀತಿ ತೊಂದರೆಗಳು ಅಷ್ಟು ಬರ್ತಿರ್ಲಿಲ್ಲ. ಈಗ ನಾವು ಗಟ್ಟಿಯಾಗಿರುವಂತಹ ಗ್ರಾನೈಟ್ ನೆಲದ ಮೇಲೆ, ಮಾರ್ಬಲ್ ನೆಲದ ಮೇಲೆ ಯಾವುದೇ ರೀತಿಯಾದಂತಹ ಟೈಲ್ಸ್ ಅನ್ನು ಹಾಕ್ಸ್ಕೊಂಡಾಗ ಗಟ್ಟಿ ಇರುತ್ತದು. ಆ ರೀತಿ ಗಟ್ಟಿಯಾದಂತಹ ಸರ್ಫೇಸ್ ಮೇಲೆ ನಡೆದಾಗ ಅದ್ರ ಮೇಲೆ ಒತ್ತಡ ಬೀಳುವಂತ ಸಾಧ್ಯತೆ ಹೆಚ್ಚು. ಸೊ ತುಂಬಾ ಹೊತ್ತು ನಿಂತ್ಕೊಂಡು ಕೆಲಸ ಮಾಡುವಂತಹ ಯಾವುದೇ ಕೆಲಸ ಆಗಿರಬಹುದು, ಅಥವಾ ಗಟ್ಟಿಯಾಗಿ ನೆಲದ ಮೇಲೆ ಬರಿಗಾಲಲ್ಲಿ ನಡೀತಾ ಇದ್ದಾರೆ ಆ ತರ ಇದ್ದಾಗ ಆ ಕಮಾನಿನ ಮೇಲೆ ಹೆಚ್ಚು ಒತ್ತಡ ಬೀಳುತ್ತೆ. ಇದು ಮೊದಲನೇ ಮುಖ್ಯವಾದಂತಹ ಕಾರಣ. ಎರಡನೇದು, ಸರಿಯಾಗಿ ಚಪ್ಪಲ್ ಹಾಕೊಳ್ಳದೆ ಇರುವಂತಹದ್ದು ಅಥವಾ ಪಾದರಕ್ಷೆ ಸರಿ ಇಲ್ಲದೆ ಇರುವಂತಹದ್ದು ಅಂತ ಹೇಳ್ಬೋದು. ಅಂದ್ರೆ ನಾವು ಈ ರೀತಿ ಗಟ್ಟಿಯಾದ ನೆಲದ ಮೇಲೆ ನಡಿಬೇಕಾದ್ರೆ ನಮ್ಮ ಪಾದಕ್ಕೆ ಸಪೋರ್ಟ್ ಕೊಡುವಂತಹ, ಸರಿಯಾಗಿ ಕುಶನ್ ಕೊಡುವಂತಹ ಚಪ್ಪಲನ್ನ ಕರೆಕ್ಟ್ ಹಾಕೋಬೇಕು. MCR ಚಪ್ಪಲ್ ಅಥವಾ ಒಳಗಡೆ ಇರುವಂತಹ ಸಿಲಿಕಾನ್ ಸೋಲ್ ಇರುವಂತಹದ್ದು ಈ ರೀತಿ ಹಾಕೊಂಡ್ರೆ ಅದ್ರ ಮೇಲೆ ಒತ್ತಡ ಕಡಿಮೆ ಬೀಳುತ್ತೆ. ಅದು ಇದನ್ನ ಮಾಡ್ತಾ ಇಲ್ಲ, ಸರಿಯಾಗಿ ಬರೀ ಕಾಲಲ್ಲೇ ಹಾಗೆ ಗಟ್ಟಿಯಾಗಿರುವಂತಹ ನೆಲದ ಮೇಲೆ ನಡೀತಾ ಇದ್ದಾರೆ ಅಂತ ಇದ್ದಾಗ ಈ ತೊಂದರೆ ಬಂದ್ಬಿಡ್ಬೋದು. ಕೆಲವರು ತುಂಬಾ ಟೈಟ್ ಆಗಿರುವಂತಹ ಚಪ್ಪಲ್ ಶೂ ಅಥವಾ ಲೂಸ್ ಆಗಿರುವಂತಹ ಚಪ್ಪಲ್ ಶೂ ಹಾಕೊಂಡಾಗೂ ಕೂಡ ಈ ಪಾದದ ಮೇಲೆ ಒತ್ತಡ, ಪಾದದ ಕಮಾನಿನ ಮೇಲೆ ಹೆಚ್ಚು ಒತ್ತಡ ಬೀಳುವಂತ ಸಾಧ್ಯತೆ ಇರುತ್ತೆ. ಸೊ ಸರಿಯಾಗಿ ಚಪ್ಪಲ್ ಹಾಕೊಳ್ಳದೆ ಇದ್ದಾಗ್ಲೂ ಕೂಡ ಈ ತೊಂದರೆ ಆಗುವಂತ ಸಾಧ್ಯತೆ ಇರುತ್ತೆ. ಸೊ ಇದನ್ನ ನಾವು ನಿರ್ಲಕ್ಷ್ಯ ಮಾಡಬಾರ್ದು. ಮೂರನೇ ಕಾರಣ, ಕೆಲವೊಬ್ಬರಿಗೆ ಚಪ್ಪಟೆ ಪಾದ ಇರುತ್ತೆ, ಕೆಲವೊಬ್ಬರಿಗೆ ಹೈ ಆರ್ಚ್ ಇರುತ್ತೆ. ಅಂದ್ರೆ ಪಾದದಲ್ಲೇ ಕೆಲವೊಂದು ತೊಂದರೆಗಳಿರುತ್ತೆ. ಅಂದ್ರೆ ಚಪ್ಪಟೆ ಪಾದ ನೀವು ನೋಡಿರ್ಬೋದು, ಪಾದದ ಕಮಾನ್ ಇರೋದಿಲ್ಲ, ಫ್ಲಾಟ್ ಫುಟ್ ಅಂತ ಹೇಳ್ತೀವಿ.
ಫ್ಲಾಟ್ ಫುಟ್ ಇದ್ದಾಗ ಆ ಇಡೀ ದೇಹದ ತೂಕ ಕರೆಕ್ಟ್ ಆಗಿ ನಮ್ಮ ಪಾದದ ಎಲ್ಲಾ ಮೂಳೆಗಳಿಗೆ ಎಲ್ಲೆಲ್ಲಿ ಹಂಚ್ ಹೋಗ್ಬೇಕೋ, ನಾರ್ಮಲ್ ಆಗಿ ಎಲ್ಲಿ ಹಂಚ್ ಹೋಗ್ಬೇಕೋ ಅಲ್ಲಿ ಹೋಗೋದಿಲ್ಲ, ಆವಾಗ ತೊಂದರೆ ಆಗುತ್ತೆ. ಅಥವಾ ಹೈ ಆರ್ಚ್ ಅಂತ ಇರುತ್ತೆ. ಹೈ ಆರ್ಚ್ ಅಂತಂದ್ರೆ ನಮ್ಮ ಈ ಕಮಾನಿನ ಜಾಸ್ತಿ ಆರ್ಚ್ ಆಗಿರುತ್ತೆ, ಅವಾಗ ಹಿಮ್ಮಡಿ ಮತ್ತು ಮುಂಗಾಲಿನ ಮೇಲೆ ಮಾತ್ರ ತೂಕ ಬಿದ್ದಾಗ ಈ ಆರ್ಚಿನ ಮೇಲೆ ಹೆಚ್ಚು ಒತ್ತಡ ಬಿದ್ಬಿಡುತ್ತೆ. ಸೊ ಹೈ ಆರ್ಚ್ ಇದ್ದಾಗ್ಲೂ ಅಥವಾ ಚಪ್ಪಟೆ ಪಾದ ಇದ್ದಾಗ್ಲೂ ಕೂಡ ಈ ತೊಂದರೆ ಬರುವಂತಹ ಸಾಧ್ಯತೆ ಹೆಚ್ಚು ಅಂತ ಹೇಳ್ಬೋದು. ನಾಲ್ಕನೇದು ಮತ್ತು ಅತ್ಯಂತ ಮುಖ್ಯವಾದಂತಹದ್ದು ಕಾರಣ, ದೇಹದ ತೂಕ ಹೆಚ್ಚಿದ್ದಾಗ. ಅಂದ್ರೆ ನಮ್ಮ ಐಡಿಯಲ್ ಬಾಡಿ ವೇಟ್ ಅಂತ ಒಂದಿರುತ್ತೆ. ಅಂದ್ರೆ ನಿಮ್ಮ ಹೈಟಿಗೆ, ನಿಮ್ಮ ಎಷ್ಟು ಎತ್ತರ ಇದ್ದೀರಿ, ಎಷ್ಟು ನಿಮ್ಮ ಎತ್ತರಕ್ಕೆ ಎಷ್ಟು ಇರಬೇಕು ತೂಕ ಅಂತ ಒಂದು ತೂಕದ ರೇಂಜ್ ಇರುತ್ತೆ. ಬಾಡಿ ಮಾಸ್ ಇಂಡೆಕ್ಸ್ ಅಂತ ಹೇಳ್ತೀವಿ. ಇದನ್ನ ಸುಲಭವಾಗಿ ನೀವು ಮನೇಲಿ ಕ್ಯಾಲ್ಕುಲೇಟ್ ಮಾಡಬಹುದು. ನಿಮ್ಗೆ ನಿಮ್ಮ ಹೈಟ್ ಗೊತ್ತಿರಬೇಕು, ನಿಮ್ಮ ವೆಯ್ಟ್ ನೋಡ್ಬೇಕು. ನಿಮ್ಮ ವೆಯ್ಟ್ ಕೆಜಿಯಲ್ಲಿ ಎಷ್ಟಿದೆ ಅಂತ ನೋಡ್ಕೊಂಡು ಅದನ್ನ ಹೈಟ್ ಎಷ್ಟಿದೆ ಅಂತ ಸೆಂಟಿಮೀಟರ್ ಅಥವಾ ಮೀಟರ್ ಅಲ್ಲಿ ಅಂತ ಅನ್ಕೊಂಡು, ಉದಾಹರಣೆಗೆ ಈಗ ನನ್ನ ಹೈಟ್ 170 ಅಂದ್ರೆ 1 ಮೀಟರ್ 70 ಸೆಂಟಿಮೀಟರ್ ಅಂತ ಅನ್ಕೊಳ್ಳಿ. ನನ್ನ ತೂಕ ಈಗ 72 kg ಅಂತ ಅನ್ಕೊಳ್ಳಿ. ಸೊ 72 kg ಡಿವೈಡೆಡ್ ಬೈ 1.7 ಸ್ಕ್ವೇರ್, ಅದು ಎಷ್ಟು ಬರುತ್ತೋ ಅದು ಬಾಡಿ ಮಾಸ್ ಇಂಡೆಕ್ಸ್ ಅಂತ ಹೇಳ್ತೀವಿ. ಆ ಬಾಡಿ ಮಾಸ್ ಇಂಡೆಕ್ಸ್ ಅನ್ನುವಂಥದ್ದು ಐಡಿಯಲ್ ಆಗಿ ಸರಿಯಾಗಿರ್ಬೇಕು ಅಂತಂದ್ರೆ 18ರಿಂದ 25 ಒಳಗಡೆ ಇರಬೇಕು. ನಿಮ್ಮ ಬಾಡಿ ಮಾಸ್ ಇಂಡೆಕ್ಸ್ ಅನ್ನ ನೀವು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ನಿಮ್ಗೆ ಗೊತ್ತಾಗ್ತಿಲ್ಲ ಅಂದ್ರೆ ನಿಮ್ಮ ಹೈಟ್ ವೆಯ್ಟ್ ಅನ್ನ ನನಗೆ ಕಾಮೆಂಟ್ ಮಾಡಿ ತಿಳಿಸಿ, ಅಥವಾ ನಾನು ಕೊಟ್ಟಿರುವಂತಹ ಫೋನ್ ನಂಬರಿಗೆ ತಿಳಿಸಿ. ನಿಮ್ಮ ಬಾಡಿ ಮಾಸ್ ಇಂಡೆಕ್ಸ್ ಎಷ್ಟಿದೆ, ನೀವು ಸರಿಯಾಗಿ ತೂಕ ಕರೆಕ್ಟ್ ಆಗಿದ್ದೀರಾ ಇಲ್ವೋ ಅಂತ ನಾನು ನಿಮಗೆ ತಿಳಿಸ್ತೀನಿ. ದೇಹ ತೂಕ ಹೆಚ್ಚಾದ ತಕ್ಷಣ ನಮ್ಮ ಹಿಮ್ಮಡಿ ಮೇಲೆ ಹೆಚ್ಚು ಒತ್ತಡ ಬೀಳ್ತಾ ಹೋಗುತ್ತೆ. ಹೆಚ್ಚು ಒತ್ತಡ ಬಿದ್ದಾಗ, ಅಂದ್ರೆ ಉದಾಹರಣೆಗೆ ನನ್ನ ಐಡಿಯಲ್ ತೂಕ ನನ್ನ ಹೈಟಿಗೆ 70 kg ತನಕ ಇರಬೇಕು. ನಾನೀಗ 80 kg ಇದ್ದೀನಿ ಅಂತಂದ್ರೆ 10 kg ತೂಕ ನನ್ನ ಹಿಮ್ಮಡಿ ಮೇಲೆ ಹೆಚ್ಚು ಬೀಳುತ್ತೆ. ಅಂದ್ರೆ ನನ್ನ ಆಕ್ಚುಲ್ ತೂಕ ಎಷ್ಟಿರಬೇಕೋ ಅದಕ್ಕಿಂತ 10 kg ಒಂದು ಚೀಲನ ನನ್ನ ಬೆನ್ನಿನ ಮೇಲೆ ಹಾಕೊಂಡು ಓಡಾಡ್ತಾ ಇದ್ದಾಗ ಎಷ್ಟು ನನ್ನ ಬೆನ್ನಿನ ಮೇಲೆ ಒತ್ತಡ ಬೀಳುತ್ತೋ ಅದೇ ರೀತಿ ಹಿಮ್ಮಡಿ ಮೇಲೆ ಬೀಳುತ್ತೆ. ಅದು ನಮ್ಗೆ ಗೊತ್ತಾಗೋದಿಲ್ಲ. ಗೊತ್ತಾಗುವಂಥದ್ದು ಈ ರೀತಿ ತೊಂದರೆ ಆದಾಗ, ಬೆನ್ನು, ಕುತ್ತಿಗೆ ನೋವು, ಸೊಂಟ ನೋವು, ಮಂಡಿ ನೋವು ಬಂದಾಗ ಗೊತ್ತಾಗುತ್ತೆ. ಸೊ ಅಧಿಕ ತೂಕ ಇರುವಂತಹದ್ದು ಒಳ್ಳೇದಲ್ಲ. ಸೊ ಅದಕ್ಕೋಸ್ಕರ ತೂಕ ಕಡಿಮೆ ಮಾಡೋದು ಸುಲಭವಾಗಿ 21 ದಿನದಲ್ಲಿ ಹೇಗೆ ಮಾಡಬಹುದು, ಮನೆ ಊಟ, ಮನೆ ಅಡುಗೆಯಲ್ಲೇ, ಜಿಮ್ ಇಲ್ಲದೆ ಮನೆಯಲ್ಲೇ ಸುಲಭ ಜೀವನ ಶೈಲಿಯಲ್ಲಿ ರೂಢಿಸ್ಕೊಂಡು ಹೇಗೆ ಮಾಡ್ಬೋದು ಅನ್ನೋದ್ರ ಬಗ್ಗೆ ಡೀಟೇಲ್ಡ್ ಆಗಿ ನಾನೊಂದು ಕೋರ್ಸ್ ಮಾಡಿದ್ದೀನಿ. ಪಿಂಡ್ ಕಾಮೆಂಟ್ ಅಲ್ಲಿ ಮತ್ತೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಅನ್ನ ಕೊಟ್ಟಿದ್ದೀನಿ. ನಿಮ್ಗೆ ಅದ್ರ ಬಗ್ಗೆ ಇಂಟ್ರೆಸ್ಟ್ ಇದ್ರೆ ಅದನ್ನ ದಯವಿಟ್ಟು ನೋಡಬಹುದು. ಈ ಪ್ಲಾಂಟರ್ ಫೇಶಿಯಾಟಿಸ್ ಹಿಮ್ಮಡಿ ನೋವಿಗೆ ಯಾವ ರೀತಿಯಾದಂತಹ ಮನೆ ಮದ್ದುಗಳನ್ನ ಮಾಡಬಹುದು, ಚಿಕಿತ್ಸೆ ಏನೇನ್ ಮಾಡಬಹುದು ಅಂತ ಅರ್ಥ ಮಾಡ್ಕೋತಾ ಹೋಗೋಣ. ಸುಲಭವಾಗಿ ಹೇಳೋದಾದ್ರೆ, ಬೆಳಗ್ಗೆ ಎದ್ದ ತಕ್ಷಣ ಬಿಸಿ ನೀರಲ್ಲಿ ಅರ್ಧ ಚಮಚ ಉಪ್ಪು ಹಾಕೊಂಡು, ಉಗುರು ಬೆಚ್ಚಗಿರುವಂತಹ ಬಿಸಿ ನೀರು ಅಂತ ಅನ್ಕೋಬಹುದು, ಅದಕ್ಕೆ ಅರ್ಧ ಚಮಚ ಉಪ್ಪು ಹಾಕೊಂಡು ಬೆಳಗ್ಗೆ ಒಂದು 4ರಿಂದ 5 ನಿಮಿಷ, ಸಾಯಂಕಾಲ ಒಂದು 4ರಿಂದ 5 ನಿಮಿಷ ಇಟ್ಕೋಬಹುದು. ಇದಕ್ಕೆ ಹಾಟ್ ವಾಟರ್ ಫರ್ಮೆಂಟೇಷನ್ ಅಂತ ಹೇಳ್ತೀವಿ. ಅಥವಾ ಕೆಲವೊಬ್ಬರಿಗೆ ಕಾಂಟ್ರಾಸ್ಟ್ ಬಾತ್ ಅನ್ನೋದು ಕೆಲಸ ಮಾಡುತ್ತೆ. ಕೆಲವೊಬ್ಬರಿಗೆ ಬಿಸಿ ನೀರಿಂದ ತಗೊಂಡ್ರೆ ನೋವು ಹೆಚ್ಚಾಗಬಹುದು. ಆ ತರ ಇದ್ದಾಗ ಬಿಸಿ ನೀರನ್ನೇ ಒಂದು ಬಕೆಟ್ ಅಲ್ಲಿ ಬಿಸಿ ನೀರು ತಗೊಳ್ಳೋದು, ಒಂದು ಬಕೆಟ್ ಅಲ್ಲಿ ಸ್ವಲ್ಪ ಐಸ್ ಅನ್ನು ಹಾಕೊಂಡು ಅಥವಾ ತಣ್ಣೀರನ್ನು ತಗೊಳ್ಳೋದು, 10 ಸೆಕೆಂಡ್ ಬಿಸಿ ನೀರಲ್ಲಿ, 10 ಸೆಕೆಂಡ್ ತಣ್ಣೀರಲ್ಲಿ, ಕಾಂಟ್ರಾಸ್ಟ್ ಬಾತ್. ಈ ರೀತಿ ಮಾಡೋದ್ರಿಂದ ಕೆಲವೊಬ್ಬರಿಗೆ ಆರಾಮಾಗಬಹುದು. ಇನ್ನು ಕೆಲವೊಬ್ಬರಿಗೆ ಈ ಸ್ವಲ್ಪ ಐಸಿನ ಕ್ಯೂಬ್ಸ್ ಅನ್ನ ಒಂದು ಕವರ್ ಅಲ್ಲಿ ಅಥವಾ ಒಂದು ಬಟ್ಟೆಯಲ್ಲಿ ಇಟ್ಕೊಂಡು ಹಿಮ್ಮಡಿ ಹತ್ರ ಕೊಡೋದ್ರಿಂದ ಆರಾಮಾಗಬಹುದು. ಅವರವರ ದೇಹದ ಪ್ರಕೃತಿಗೆ ತಕ್ಕ ಹಾಗೆ ಎಷ್ಟು ಇನ್ಫ್ಲಮೇಷನ್ ಇದೆ, ಯಾವ ರೀತಿಯಾದಂತ ಇನ್ಫ್ಲಮೇಷನ್ ಇದೆ ತಕ್ಕ ಹಾಗೆ ನೀವು ಟ್ರೈ ಮಾಡಿ ನೋಡ್ಕೊಂಡು ಯಾವ್ದು ನಿಮಗೆ ಕೆಲಸ ಮಾಡುತ್ತೋ ಅದನ್ನು ಮುಂದುವರಿಸಬಹುದು. ಇದು ಒಂದು. ಎರಡನೇದು ಬಹಳ ಮುಖ್ಯವಾದಂತಹದ್ದು, ಪಾದರಕ್ಷೆಗಳನ್ನ ಸರಿಪಡಿಸ್ಕೋಬೇಕು. ಪಾದರಕ್ಷೆ ಕರೆಕ್ಟ್ ಆಗಿ ಆರ್ಚ್ ಸಪೋರ್ಟ್ ಕೊಡೋ ತರದಿದೆಯಾ, ಕರೆಕ್ಟ್ ಆಗಿ ಕುಶನ್ ಕೊಡೋ ತರದಿದೆಯಾ, MCR ಅಥವಾ MCP ಅಂತ ಹೇಳ್ತೀವಿ, ಮೈಕ್ರೋ ಸೆಲ್ಯುಲರ್ ರಬ್ಬರ್ ಅಂತ. ಆ ರೀತಿಯಾದಂತಹ ಚಪ್ಪಲ್ ಹಾಕೊಳ್ಳೋದ್ರಿಂದ ನಮ್ಮ ದೇಹಕ್ಕೆ ಮನೆ ಒಳಗಡೆ ಕೂಡ ಅದನ್ನ ಹಾಕೊಂಡು ಓಡಾಡಬಹುದು. ಮನೆ ಒಳಗಡೆಗೊಂದು ಹೊರಗಡೆಗೊಂದು ಅಂತ ಇಟ್ಕೊಂಡ್ರೆ ಬಹಳ ಒಳ್ಳೆಯದು ಅಂತ ಹೇಳ್ತೀವಿ. ಅದನ್ನ ಹಾಕೊಂಡು ಓಡಾಡಿದ್ರೆ ಸ್ವಲ್ಪ ಹಿಮ್ಮಡಿ ಮೇಲೆ ಇರುವಂತಹ ಒತ್ತಡ ಕಡಿಮೆ ಆಗುತ್ತೆ. ಅಥವಾ ಶೂ ಯೂಸ್ ಮಾಡ್ತಾ ಇದ್ರೆ ನಾವು ಸುಲಭವಾಗಿ ಅದರಲ್ಲಿ ಸಿಲಿಕಾನ್ ಹೀಲ್ ಕಪ್ಸ್ ಅಂತ ಬರುತ್ತೆ, ಅಥವಾ ಸಿಲಿಕಾನ್ ಸೋಲ್ ಅಂತ ಬರುತ್ತೆ. ಅದನ್ನು ಉಪಯೋಗಿಸೋದ್ರಿಂದ ಬಹಳ ಚೆನ್ನಾಗಿ ಈ ಹಿಮ್ಮಡಿ ಮೇಲೆ ಒತ್ತಡ ಬೀಳದೇ ಇರೋ ರೀತಿಯಲ್ಲಿ ನೋಡ್ಕೋಬಹುದು. ಇದು ಪಾದರಕ್ಷೆಯಲ್ಲಿ ಮಾಡಬೇಕಾಗಿರುವಂತಹ ಬದಲಾವಣೆ. ಮೂರನೇದು, ಕೆಲವೊಂದಿಷ್ಟು ವ್ಯಾಯಾಮಗಳನ್ನು ಮಾಡಬೇಕು. ಯಾವ 9 ವ್ಯಾಯಾಮ ಮಾಡಬೇಕು ಅಂತ ಡೀಟೇಲ್ಡ್ ಆಗಿ ನಾನು ಈ ವಿಡಿಯೋದಲ್ಲಿ ಹೇಳಿದ್ದೀನಿ. ಸುಲಭವಾಗಿ ಆರಾಮಾಗಿ, ಅಂದ್ರೆ ಅರ್ಥ ಆಗೋ ರೀತಿಯಲ್ಲಿ ಸ್ವಲ್ಪ ಶಾರ್ಟ್ ಆಗಿ ಹೇಳ್ಬೇಕು ಅಂತಂದ್ರೆ, ಮೊದಲನೇದು ನಮ್ಮ ಪಾದದ ಮಸಾಜ್ ಅನ್ನ ಕರೆಕ್ಟ್ ಆಗಿ ಮಾಡ್ಕೋಬೇಕು. ಬೆಳಗ್ಗೆ ಎದ್ದ ತಕ್ಷಣ ಸ್ವಲ್ಪ ಹಿಮ್ಮಡಿಯನ್ನ, ಪಾದನ ಕರೆಕ್ಟ್ ಆಗಿ ನಮ್ಮ ಪಾದಕ್ಕೆ ಮಸಾಜ್ ಮಾಡುವಂತಹದ್ದು. ಬೆರಳನ್ನ, ಪಾದದ ಬೆರಳನ್ನ ನಿಧಾನಕ್ಕೆ ಈ ರೀತಿ ಮೂವ್ಮೆಂಟ್ ಮಾಡೋದು. ಮೂವ್ಮೆಂಟ್ ಮಾಡಾದ ನಂತರ ನಿಧಾನವಾಗಿ ನಮ್ಮ ಪಾದಕ್ಕೆ ಒಂದು ಟವೆಲ್ ಅನ್ನ ಇಟ್ಕೊಂಡು, ಟವೆಲ್ ಸ್ಟ್ರೆಚ್ ಅಂತ ಹೇಳ್ತೀವಿ, ಅಂದ್ರೆ ಒಂದು ಸಣ್ಣ ಟವೆಲ್ ಅನ್ನ ನಮ್ಮ ಮುಂಗಾಲಿಗೆ ಇಟ್ಕೊಂಡು ಎಳೆಯುವಂಥದ್ದು. ಎಳೆದು ಒಂದು 20ರಿಂದ 30 ಸೆಕೆಂಡ್ ಹಿಡ್ಕೊಳ್ಳೋದು, ಮತ್ತೆ ವಾಪಸ್ ಬಿಡೋದು. ನಿಮ್ ಕಡೆ ಎಳ್ಕೊಂಡು ಇಟ್ಕೊಳ್ಳೋದು, ಬಿಡೋದು. ಈ ರೀತಿ ಮಾಡಿದಾಗ ಆ ಪಾದದ ಆ ಪ್ಲಾಂಟರ್ ಫೇಶಿಯಾ ನಿಧಾನವಾಗಿ ಸ್ಟ್ರೆಚ್ ಆಗ್ಲಿಕ್ಕೆ ಅನುಕೂಲ ಆಗುತ್ತೆ. ಈ ರೀತಿ 3 ಸಲ ಮಾಡಬೇಕು.
ಎಡಗಡೆ ಕಾಲು ಬಲಗಡೆ ಕಾಲು. ಇದು ಪ್ಲಾಂಟಾರ್ ಫೇಶಿಯಾ ಸ್ಟ್ರೆಚ್ ಅಂತ ಹೇಳ್ತೀವಿ. ಹಾಗೆ ಕೈಯಲ್ಲೂ ಎಳಿಬಹುದು, ಸುಲಭವಾಗಿ ಎಳಿಬೇಕು, ಕೈಯಲ್ಲಿ ಕೈ ಪಾದಕ್ಕೆ ಮುಟ್ತಾ ಇಲ್ಲ ಅಂತಂದ್ರೆ ಟವೆಲಲ್ಲಿ ಎಳೆಯೋದ್ರಿಂದ ಸುಲಭವಾಗಿ ಎಳಿಬಹುದು. ಇದು ಬಹಳ ಸುಲಭವಾಗಿ ಮಾಡುವಂಥದ್ದು ವ್ಯಾಯಾಮ ಅಂತ ಹೇಳ್ಬೋದು. ಅದಾದ ನಂತರ ಟವೆಲ್ ಸ್ಕ್ರಂಚ್ ಎಕ್ಸರ್ಸೈಸ್ ಅಂತ, ಒಂದು ಟವೆಲ್ ಅನ್ನ ನೆಲದ ಮೇಲೆ ಇಟ್ಟು ಬೆರಳಲ್ಲಿ ಟವೆಲ್ ಅನ್ನ ಎಳಿತಾ ಹೋಗುದು ಅಥವಾ ಕರ್ಚೀಫನ್ನ ಎಳಿತಾ ಹೋಗುವಂಥದ್ದು. ಚಿಕ್ಕ ಚಿಕ್ಕ ಪೆಬಲ್ಸ್, ಕಲ್ಲುಗಳನ್ನು ಇಟ್ಕೊಂಡು ನಿಧಾನವಾಗಿ ಒಂದು ತಟ್ಟೆ ಅಥವಾ ಒಂದು ಲೋಟಕ್ಕೆ ತಗೊಂಡು ಆ ಪೆಬಲ್, ಚುಚ್ಚದೇ ಇರುವಂತಹ ಕಲ್ಲನ್ನ ಕಾಲ್ ಬೆರಳಲ್ಲಿ ಎತ್ತಿ ಆ ತಟ್ಟೆಗೆ ಹಾಕುವಂತಹದ್ದು. ಅಥವಾ ನಿಧಾನವಾಗಿ ನಿಂತ್ಕೊಂಡು ನಮ್ಮ ತುದಿಗಾಲಲ್ಲಿ ನಿಂತ್ಕೊಳ್ಳೋದು ಮತ್ತೆ ವಾಪಸ್ ಬರುವಂಥದ್ದು, ತುದಿಗಾಲಲ್ಲಿ ನಿಂತ್ಕೊಳ್ಳೋದು ವಾಪಸ್ ಬರುವಂಥದ್ದು. ಈ ರೀತಿ ಮಾಡೋದ್ರಿಂದ ನಮ್ಮ ಮೀನ್ಕಂಡದ ಮಾಂಸಖಂಡಗಳು, ಪ್ಲಾಂಟಾರ್ ಫೇಶಿಯಾ ಎಲ್ಲ ಸ್ಟ್ರೆಚ್ ಆಗುತ್ತೆ. ಇದು ಬಹಳ ಮುಖ್ಯ. ಅದರ ಜೊತೆಗೆ ನಾವು ಕಾಫ್ ಮಸಲ್ ಸ್ಟ್ರೆಚ್ ಎಕ್ಸರ್ಸೈಸ್ ಮಾಡೋದ್ರಿಂದನೂ ಕೂಡ ಈ ಹಿಮ್ಮಡಿ ನೋವಿಗೆ ಅನುಕೂಲ ಆಗುತ್ತೆ. ಅಂದ್ರೆ ಒಂದು ಗೋಡೆ ಮುಂದೆ ನಿಂತ್ಕೊಂಡು ಎರಡು ಕೈಗಳನ್ನ ಗೋಡೆಗೆ ಸಪೋರ್ಟ್ ಇಟ್ಕೊಂಡು ಒಂದು ಕಾಲನ್ನ ಹಿಂದ್ಗಡೆ, ಪಾದನ ಹಿಂದ್ಗಡೆ ಇಟ್ಟು ಹಿಮ್ಮಡಿ ನೆಲ ಕೂರಿರ್ಬೇಕು, ನಿಧಾನವಾಗಿ ನಾವು ಮುಂದಕ್ಕೆ ಬಗ್ಬೇಕು. ಆವಾಗ ಆ ಹಿಮ್ಮಡಿ ಭಾಗದಲ್ಲಿ ಸ್ಟ್ರೆಚ್, ಮೀನ್ಕಂಡದಲ್ಲಿ ಸ್ಟ್ರೆಚ್, ಕಾಫ್ ಸ್ಟ್ರೆಚ್ ಅನ್ನೋದನ್ನ ನಾವು ಅನುಭವ ಮಾಡ್ಬೋದು. ಈ ರೀತಿ ಒಂದು 10 ರಿಂದ 15 ಸೆಕೆಂಡ್ 3 ಸಲ ಬಲಗಡೆ 3 ಸಲ ಎಡಗಡೆ ಈ ರೀತಿ ಮಾಡೋದ್ರಿಂದ ಅನುಕೂಲ ಆಗುತ್ತೆ. ತುದಿಗಾಲಲ್ಲಿ ನಿಂತ್ಕೊಂಡು ನಡೆಯುವಂಥದ್ದು, ಒಂದು 10 ಹೆಜ್ಜೆ ಆ ಕಡೆ 10 ಹೆಜ್ಜೆ ಈ ಕಡೆ ಒಂದು 2 ರಿಂದ 3 ಸಲ ನಡೆಯೋದ್ರಿಂದನೂ ಕೂಡ ನಮಗೆ ಅನುಕೂಲ ಆಗುತ್ತೆ. ಮತ್ತೆ ಆರಾಮಾಗಿ ಟೆನ್ನಿಸ್ ಬಾಲ್ ಸಿಗುತ್ತೆ, ಸ್ಪಂಜ್ ಬಾಲ್ ಅಲ್ಲ, ಅಥವಾ ಟೆನ್ನಿಸ್ ಬಾಲ್ ಅನ್ನ ತಗೊಂಡು ನಿಧಾನವಾಗಿ ನಾವು ಒಂದು ಕುರ್ಚಿ ಮೇಲೆ ಕೂತ್ಕೊಂಡು ಆ ಪಾದದಲ್ಲಿ ಆ ಬಾಲಿನ ಮೇಲೆ ನಮ್ಮ ಪಾದದ ಒತ್ತಡ ಕೊಡಬೇಕು. ಅವಾಗ ಒಂದು ರೀತಿ ಮಸಾಜ್ ಮಾಡಿದಾಗ ಆಗುತ್ತೆ. ಈ ಹಿಮ್ಮಡಿ ಆ ಪ್ಲಾಂಟಾರ್ ಫೇಶಿಯಾಗೆ ಮಸಾಜ್ ಮಾಡಿದಾಗ ಆಗುತ್ತೆ. ಇನ್ ಕೆಲವೊಬ್ಬರಿಗೆ ಒಂದು ಸ್ಟೀಲಿನ ವಾಟರ್ ಬಾಟಲ್ ತಗೊಂಡು ಅದರಲ್ಲಿ ತಣ್ಣೀರನ್ನ ತಗೊಂಡು ಈ ಕೋಲ್ಡ್ ವಾಟರ್, ಐಸ್ ಕೋಲ್ಡ್ ವಾಟರ್ ನ ತಗೊಂಡು ಆ ಸ್ಟೀಲಿನ ಬಾಟಲ್ ಅಲ್ಲಿ ನಿಧಾನವಾಗಿ ಪಾದವನ್ನ 2 ಕಾಲುಗಳಲ್ಲಿ ಅಥವಾ ಒಂದೇ ಕಾಲಲ್ಲಿ ರೋಲ್ ಮಾಡುವಂಥದ್ದು. ಇದರಿಂದನೂ ಕೂಡ ಆ ಪಾದಕ್ಕೆ ಮಸಾಜ್ ಸಿಕ್ಕಿದಾಗ ಆಗುತ್ತೆ. ಸೊ ಈ ರೀತಿಯಾಗಿ ಸುಲಭದಲ್ಲಿ ನಾವು ಕೆಲವೊಂದಿಷ್ಟು ವ್ಯಾಯಾಮಗಳನ್ನು ಮಾಡೋದ್ರಿಂದ, ಚಪ್ಪಲಲ್ಲಿ ಬದಲಾವಣೆ ಮಾಡೋದ್ರಿಂದ, ಈ ಬಿಸಿನೀರು, ಟವೆಲ್, ಈ ತರ ಸಣ್ಣ ಪುಟ್ಟ ಮನೆಯಲ್ಲೇ ಸಿಗುವಂತಹ ವಸ್ತುಗಳಿಂದ ಈ ನೋವನ್ನ ನಾವು ಕಡಿಮೆ ಮಾಡ್ಕೋಬಹುದು. ಅತ್ಯಂತ ಮುಖ್ಯವಾದಂತಹ 4ನೇ ವಿಷಯ, ನಮ್ಮ ದೇಹದ ತೂಕವನ್ನ ಕಡಿಮೆ ಮಾಡಬೇಕು, ಜೀವನ ಶೈಲಿಯಲ್ಲಿ ಬದಲಾವಣೆ ಮಾಡ್ಕೋಬೇಕು. ಒಂದೇ ಕಡೆ ನಿಂತ್ಕೊಳ್ಳೋದನ್ನ ಕಡಿಮೆ ಮಾಡಬೇಕು, ಓಡಾಡ್ತಾ ಇರಬೇಕು, ಕಾಲಕ್ಕೆ ಕೆಲಸಗಳನ್ನ ಚೇಂಜ್ ಮಾಡ್ತಾ ಇರಬೇಕು. ಅಡುಗೆ ಮನೇಲಿ ನಿಂತ್ಕೊಂಡೇ ಅಡುಗೆ ಮಾಡ್ತಾ ಇರ್ಬೇಕಾದ್ರೆ ಒಲೆ ಮೇಲೆ ಇಟ್ಟಾಗ ಒಂದು ಕುರ್ಚಿ ಇಟ್ಕೊಂಡು ಸ್ಟೂಲ್ ಮೇಲೆ ಇಟ್ಕೊಂಡು ಕೂತ್ಕೋಬಹುದು. 20 ನಿಮಿಷ ನಾನು ನಿಂತ್ಕೊಂಡು ಪಾತ್ರೆ ತೊಳಿತಾ ಇದ್ದೀನಿ, 20 ನಿಮಿಷ ಆದ ತಕ್ಷಣ ಕೆಲಸ ಚೇಂಜ್ ಮಾಡುವಂಥದ್ದು, ತರಕಾರಿ ಹೆಚ್ಚಿ ಮತ್ತೆ ವಾಪಸ್ ಹೋಗುವಂಥದ್ದು. ಈ ರೀತಿ ಬದಲಾವಣೆ ಮಾಡ್ಕೊಂಡ್ರೆ ಮಾತ್ರ ನಮಗೆ ಸುಲಭವಾಗಿ ತೊಂದರೆ ಆಗದೆ ಇರೋ ರೀತಿಯಲ್ಲಿ ನೋಡ್ಕೊಳಕ್ಕಾಗುತ್ತೆ. ತೂಕ ಕಡಿಮೆ ಮಾಡುವಂತಹದ್ದು ಬಹಳ ಮುಖ್ಯ. ನಾನು ಈಗಾಗಲೇ ಹೇಳಿದಾಗ ಮುಖ್ಯವಾದಂತಹ ಕಾರಣ ಅದು. ಸೊ ಆ ತೂಕ ಕಡಿಮೆ ಮಾಡ್ಕೊಳ್ಳೋಕೆ ನಮ್ಮ ಆಹಾರದಲ್ಲಿ ಬದಲಾವಣೆ ಮಾಡಬೇಕು. ಸರಿಯಾದ ಪೌಷ್ಟಿಕ ಆಹಾರ ಹೇಗೆ ತಗೋಬೇಕು, ಅದರಲ್ಲೂ ಕ್ಯಾಲರಿಗಳು ಕಡಿಮೆ ಮಾಡ್ಕೊಂಡು ಹೇಗೆ ತಗೋಬಹುದು, ಹೇಗೆ ನಮ್ಮ ಎಷ್ಟು ತಗೋತೀವಿ, ಪೋರ್ಷನ್ ಕಂಟ್ರೋಲ್, ಎಷ್ಟು ಆಹಾರದ ಪ್ರಮಾಣವನ್ನು ಹೇಗೆ ಕಡಿಮೆ ಮಾಡ್ಕೋಬೇಕು, ಯಾವ ಆಹಾರ ತಗೊಂಡ್ರೆ ಫೈಬರ್ ಜಾಸ್ತಿ ಇರುವಂತ ಆಹಾರ, ಪ್ರೋಟೀನ್ ಜಾಸ್ತಿ ಇರುವಂತ ಆಹಾರ ತಗೊಂಡು ಈ ಕಾರ್ಬೋಹೈಡ್ರೇಟ್ ಅನ್ನ, ಫ್ಯಾಟ್ ಅನ್ನ ಕಡಿಮೆ ಮಾಡ್ಕೊಂಡು ನಮಗೆ ಖನಿಜಾಂಶಗಳೆಲ್ಲ ಸಿಗುವಂತಹ ಆಹಾರದನ್ನ ಹೇಗೆ ತಗೋಬೇಕು ಅದನ್ನ ಅರ್ಥ ಮಾಡ್ಕೋಬೇಕು. ನೀರನ್ನ ಚೆನ್ನಾಗಿ ಕುಡಿಬೇಕು, ಸರಿಯಾಗಿ ಕಾರ್ಡಿಯೋ ಎಕ್ಸರ್ಸೈಸಸ್, ವಾಕಿಂಗ್, ಸೈಕ್ಲಿಂಗ್, ಜಾಗಿಂಗ್, ಈ ತರ ಕೆಲವೊಂದಿಷ್ಟು ವ್ಯಾಯಾಮಗಳನ್ನ ಕರೆಕ್ಟ್ ಆಗಿ ಪ್ರತಿನಿತ್ಯ ಮಾಡೋದ್ರಿಂದ ನಮ್ಮ ದೇಹ ತೂಕವನ್ನು ನಾವು ಕಂಟ್ರೋಲ್ ಆಗಿ ಇಟ್ಕೋಬಹುದು. ವಾಕಿಂಗ್ ಮಾಡೋದ್ರಿಂದ ಹಿಮ್ಮಡಿ ನೋವು ಹೆಚ್ಚಾಗೋದಿಲ್ಲ. ತುಂಬಾ ಜನ ಅನ್ಕೋತಾ ಇರ್ತಾರೆ ಹಿಮ್ಮಡಿ ನೋವು ತುಂಬಾ ಜಾಸ್ತಿ ಇದ್ದಾಗ ಅವಾಗ ಒಂದು 2-3 ದಿನ ವಾಕಿಂಗ್ ಅನ್ನ ಕಡಿಮೆ ಮಾಡಬೇಕು. ಆದ್ರೆ ನನಗೆ ಹಿಮ್ಮಡಿ ನೋವು ಬರ್ತಾ ಇದೆ, ಸ್ವಲ್ಪ ದೂರ ನಡೆದ್ರೆ ಅಂತಂದ್ರೆ ಸ್ವಲ್ಪ ಕಡಿಮೆ ಮಾಡಬೇಕು. ಅಂದ್ರೆ ಉದಾಹರಣೆಗೆ ನಿಮ್ಗೆ 2 ಕಿಲೋಮೀಟರ್ ನಡೆದ್ರೆ ಹಿಮ್ಮಡಿ ನೋವು ಬರುತ್ತೆ ಅಂದ್ರೆ 1.5 ಕಿಲೋಮೀಟರ್ ನಡೀರಿ, 5 ನಿಮಿಷ 10 ನಿಮಿಷ ಕೂತ್ಕೊಳ್ಳಿ, ಮತ್ತೆ ನಡೀರಿ, ಅವಾಗ ಅಷ್ಟೊಂದು ನೋವು ಬರೋದಿಲ್ಲ. ಸೊ ಈ ರೀತಿ ಕೆಲವೊಂದಿಷ್ಟು ಬದಲಾವಣೆಗಳನ್ನ ಮಾಡ್ಕೊಂಡು ವಾಕಿಂಗ್ ಅನ್ನ ಸುಲಭವಾಗಿ ಮಾಡಬಹುದು. ಅದರ ಜೊತೆಗೆ ಚೆನ್ನಾಗಿ ನಿದ್ದೆ ಮಾಡೋದು, ಮಾನಸಿಕ ಒತ್ತಡ ಕಡಿಮೆ ಮಾಡೋದು, ಎಲ್ಲದೂ ಮಾಡೋದ್ರಿಂದ ತೂಕವನ್ನ ಕಡಿಮೆ ಮಾಡಬಹುದು. ಸುಲಭವಾಗಿ ತೂಕ ಕಡಿಮೆ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ನಾನು 21 ದಿನದಲ್ಲಿ ಅದು ಹೇಗೆ ಸಾಧ್ಯ, ನಮ್ಮ ಆ ರುಟೀನ್ ಅನ್ನ ಹೇಗೆ ಚೇಂಜ್ ಮಾಡ್ಕೋಬಹುದು ಅನ್ನೋದಕ್ಕೆ, ಆರೋಗ್ಯಕರ ಜೀವನ ಶೈಲಿಯನ್ನ ಹೇಗೆ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಡೀಟೇಲ್ಡ್ ಆಗಿ ಒಂದು ಕೋರ್ಸ್ ಅನ್ನ ಮಾಡಿದ್ದೀನಿ. ನೀವಿನ್ನೂ ಅದನ್ನ ಚೆಕ್ಔಟ್ ಮಾಡಿಲ್ಲ ಅಂದ್ರೆ ಲಿಂಕ್ ಅಲ್ಲಿ ನಾನು ಕೊಟ್ಟಿರುವಂತಹ ಡಿಸ್ಕ್ರಿಪ್ಷನ್ ಅಲ್ಲಿ ಅಥವಾ ಪಿನ್ ಕಾಮೆಂಟ್ ಅಲ್ಲಿ ಕೊಟ್ಟಿರುವಂತಹ ಲಿಂಕ್ ಅಲ್ಲಿ ಒತ್ತಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಸುಲಭವಾಗಿ 21 ದಿನ ನಿಮ್ಗೆ ಪ್ರತಿದಿನ ಒಂದೊಂದು ವಿಡಿಯೋ ಸಿಗುತ್ತೆ, ಲೈಫ್ ಟೈಮ್ ಆಕ್ಸೆಸ್. ನೀವು ಅಂದ್ರೆ ಅದನ್ನ ಒಂದ್ಸಲ ಎನ್ರೋಲ್ ಆದ್ರೆ ಜೀವನ ಪರ್ಯಂತ ಆ ವಿಡಿಯೋಗಳನ್ನ ನೋಡ್ಕೊಂಡು ಅಲ್ಲಿ ಕೊಟ್ಟಿರುವಂತಹ PDF ಗಳು, ಅಂದ್ರೆ ಪ್ರತಿದಿನ ನಾನು ಏನೇನ್ ಮಾಡಿದೆ ಅಂತ ಟಿಕ್ ಮಾಡ್ಕೊಳ್ಳಿಕ್ಕೆ, ಎಷ್ಟು ಹೆಜ್ಜೆ ನಡೆದೆ, ಎಷ್ಟು ನೀರನ್ನ ಕುಡಿದೆ, ಯಾವ ರೀತಿ ಆಹಾರ ತಗೊಂಡೆ, ನನ್ನಲ್ಲಿ ಭಾವನೆಗಳು ಹೇಗಿತ್ತು, ನನ್ನ ರುಟೀನ್ ಹೇಗಿತ್ತು ಅಂತ ಬರ್ದಿಡ್ಲಿಕ್ಕೆ ಜಾಗ, ಅದೆಲ್ಲದೂ ಕೂಡ ಪ್ರತಿಯೊಂದು ದಿನಕ್ಕೆ ಒಂದೊಂದು PDF ಡೌನ್ಲೋಡ್ ಕೂಡ ಅದರಲ್ಲಿ ಸಿಗುತ್ತೆ. ಸೊ ಅದನ್ನ ನೋಡ್ಕೊಂಡು ನನ್ನ ಜೀವನದಲ್ಲಿ ಬದಲಾವಣೆ ಮಾಡ್ಕೋಬೇಕು ಅಂತ ನಿಮ್ಗೆ ಅನ್ಸಿದ್ರೆ ದಯವಿಟ್ಟು ಆ ಲಿಂಕ್ ಅನ್ನ ಒತ್ತಿ ಆ ಕೋರ್ಸ್ ಅನ್ನ ಸೇರ್ಕೊಳ್ಳಿ. ಇದೇ ರೀತಿಯಾದಂತಹ ಹೆಚ್ಚಿನ ವಿಡಿಯೋ ನೋಡ್ಬೇಕು ಅಂದ್ರೆ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ನಿಮ್ಮ ಮನೆಯವ್ರಿಗೆ ತೋರಿಸಿ ಅಕ್ಕಪಕ್ಕದ ಜೊತೆ ಶೇರ್ ಮಾಡ್ಕೊಳ್ಳಿ. ಇದೇ ರೀತಿಯಾದಂತಹ ವಿಡಿಯೋಗಳನ್ನ ನೋಡ್ಬೇಕು ಅಂದ್ರೆ, ನನ್ನ ಜೊತೆ ಪ್ರೀತಿಯನ್ನು ಹಂಚ್ಕೋಬೇಕು ಅಂತಂದ್ರೆ, ನಾನು ಪ್ರತಿದಿನ ಕೊಡ್ತಾ ಇರುವಂತಹ ವಾಟ್ಸ್ಆಪ್ ಅಲ್ಲಿ ಕೊಡ್ತಾ ಇರುವಂತಹ ಫ್ರೀ ಆಗಿ ಹೆಲ್ತ್ ಟಿಪ್ಸ್ ಗ್ರೂಪ್ ಅನ್ನ ನೀವೇನೋ ಸೇರ್ಕೊಂಡಿಲ್ಲ ಅಂದ್ರೆ ಅದನ್ನು ಕೂಡ ಸೇರ್ಕೋಬಹುದು. ಅದರ ಲಿಂಕ್ ಅನ್ನ ಕೂಡ ನಾನು ಈ ಪಿನ್ ಕಾಮೆಂಟ್ ಅಥವಾ ಅದರ ನೆಕ್ಸ್ಟ್ ಕಾಮೆಂಟ್ ಅಲ್ಲಿ ನಾನು ಕೊಟ್ಟಿರ್ತೀನಿ, ಅದನ್ನ ನೋಡ್ಕೊಳ್ಳಿ. ಇದೇ ರೀತಿಯಾಗಿ ಪ್ರೀತಿಯನ್ನು ಹಂಚ್ಕೋತಾ ಇರಿ, ಆರೋಗ್ಯವಾಗಿರಿ. ನಾನು ಡಾಕ್ಟರ್ ಕಿಶನ್ ಭಾಗವತ್, ನಿಮ್ಮ ಆರ್ಥೋಪೆಡಿಕ್ ಸರ್ಜನ್. ನಿಮ್ಮ ಆರೋಗ್ಯ ನಿಮ್ಮ ಕೈಲಿದೆ. ನಮಸ್ಕಾರ.